ಚಿನ್ನದ ದಂಧೆ ಕೇಸ್ಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇಡಿ ತನಿಖೆಯ ಬೇಗ ಸುದ್ದಿ. ಚಿನ್ನದ ದಂಧೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇಡಿ ತನಿಖೆಯ ಬೇಗ ಸುದ್ದಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆಯನ್ನ ಇಡಿ ತೀವ್ರಗೊಳಿಸಿದೆ. ಈ ಪ್ರಕರಣದ ತನಿಖೆ ಈಗ ತೀವ್ರಗೊಂಡಿದೆ. ಚಿನ್ನದ ದಂಧೆ ನಟಿ ರನ್ಯಾ ಗಂಡನಿಗೂ ಕೂಡ ಇಡಿ ತನಿಖೆಯ ಬಿಸಿ ತಟ್ಟಿದೆ. ನಟಿ ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿ ವಿಚಾರಣೆ ಮಾಡಿದೆ ಇಡಿ. ಡಿಆರ್ಐ ನಂತರ ಇಡಿಯಿಂದ ಜತಿನ್ ಹುಕ್ಕೇರಿ ವಿಚಾರಣೆ ನಡೆಯಿತು. ಈಗಾಗಲೇ ಜತಿನ್ ನನ್ನ ಡಿಆರ್ಐ ಅಧಿಕಾರಿಗಳು 3 ಬಾರಿ ವಿಚಾರಣೆ ಮಾಡಿದ್ದಾರೆ. ನಿನ್ನೆ ಜತಿನ್ ಹುಕ್ಕೇರಿ ಫ್ಲಾಟ್ನಲ್ಲಿ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದರು. ರನ್ಯಾ ರಾವ್ ಹಣಕಾಸು ವ್ಯವಹಾರಗಳ ಬಗ್ಗೆ ಜತಿನ್ಗೂ ಕೂಡ ಇಡಿ ಪ್ರಶ್ನೆ ಕೇಳಿದೆ. ರನ್ಯಾ ರಾವ್ ಹಣಕಾಸು ವ್ಯವಹಾರದ ಬಗ್ಗೆ ಜತಿನ್ ಹುಕ್ಕೇರಿಗೆ ಏನೆಲ್ಲ ಮಾಹಿತಿಗಳಿದೆ? ಆಕೆಯ ಸ್ಮಗ್ಲಿಂಗ್ ದಂಧೆ ಜತಿನ್ಗೆ ತಿಳಿದಿತ್ತ? ಆಕೆಯ ವ್ಯವಹಾರಗಳೇನು? ಯಾರ್ಯಾರ ಜೊತೆ ಹಣಕಾಸು ವ್ಯವಹಾರ ಇದೆ? ಎಲ್ಲೆಲ್ಲಿ ಏನೆಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಜತಿನ್ಗೆ ಇಡಿ ಪ್ರಶ್ನೆ ಮಾಡಿದೆ. ರನ್ಯಾ ರಾವ್ ಮತ್ತು ತರುಣ್ ರಾಜು ಮಧ್ಯೆ ಇದ್ದಂತ ಹಣಕಾಸು ವ್ಯವಹಾರ ಏನು? ಅರೆಸ್ಟ್ ಆಗಿರೋ 2 ಆರೋಪಿಗಳ ಬಗ್ಗೆ ಜತಿನ್ಗೆ ಇಡಿ ಪ್ರಶ್ನೆ ಮಾಡಿದೆ. ಇಡಿ ರೇಡ್ನಲ್ಲಿ ಸಿಕ್ಕಂತ ದಾಖಲೆಗಳನ್ನ ಆಧರಿಸಿ ಜತಿನ್ ವಿಚಾರಣೆ ನಡೆದಿದೆ. ರನ್ಯಾ ರಾವ್ ಚಿನ್ನದ ದಂಧೆಯಲ್ಲಿ ಜತಿನ್ ಭಾಗಿಯಾಗಿದ್ದಾರಾ? ಈ ಬಗ್ಗೆ ಇಡಿಗೆ ಅನುಮಾನ ಇದೆ. ಜತಿನ್ ತರುಣ್ ಜೊತೆ ಸಂಪರ್ಕವಿರುವ ಉದ್ಯಮಿಗಳ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಚಿನ್ನದ ವ್ಯಾಪಾರಿಗಳ ಜೊತೆ ವ್ಯವಹಾರ ನಡೆಸಿರೋ ದಾಖಲೆ ಇಡಿ ವಶದಲ್ಲಿದ್ದು ಈ ಬಗ್ಗೆ ಜತಿನ್ ಹುಕ್ಕೇರಿ ವಿಚಾರಣೆ ತೀವ್ರವಾಗಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಚಿನ್ನದ ದಂಧೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಬಹಳ ತೀವ್ರವಾಗಿ ನಡೀತಾ ಇದೆ. ಇಡಿ ತನಿಖೆ ನಡೆಸ್ತಾ ಇದೆ. ಈಗ ಜತಿನ್ ಹುಕ್ಕೇರಿಗೂ ಕೂಡ ತನಿಖೆ ಬಿಸಿ ತಟ್ಟಿದೆ. ಡಿಆರ್ಐ ಮಾಡಿದಂತ 3 ಬಾರಿ ವಿಚಾರಣೆಯ ಬಗ್ಗೆಯೇ ಜತಿನ್ ಹುಕ್ಕೇರಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ಇಡಿ ಕೂಡ ವಿಚಾರಣೆ ನಡೆಸ್ತಾ ಇದೆ. ಹಾಗಾದ್ರೆ ಜತಿನ್ ವಿರುದ್ಧ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಹಾಗಾದ್ರೆ ಇಡಿಗೆ? ಶ್ವೇತಾ, ಅಂದ್ರೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಿಕ್ಕಿಬಿದ್ದ ನಂತರ ಅಂದ್ರೆ ಆ ಒಂದು ಸಿಂಡಿಕೇಟ್ ನೊಳಗಡೆ ಜತಿನ್ ವಿಜಯ್ ಕುಮಾರ್ ಹುಕ್ಕೇರಿ ಕೂಡ ಇರಬಹುದಾ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳು ಕೂಡ ರನ್ಯಾ ರಾವ್ ಅರೆಸ್ಟ್ ಆದ ನಾಳೆ ದಿನ ಅಂದ್ರೆ 4ನೇ ತಾರೀಕು, 6 ಮತ್ತು 9ನೇ ತಾರೀಕು ಒಟ್ಟು 3 ಬಾರಿ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತಾನು ಕೂಡ ಅರೆಸ್ಟ್ ಆಗ್ತೀನಿ ಅಂತ ಭಯದಲ್ಲಿ ಜತಿನ್ ಹೈಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಅದಾದ ನಂತರ ಸಿಬಿಐ ಮತ್ತೆ ಇಡಿ ಏನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿದ್ದು. ಗುರುವಾರ ಜತಿನ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಯಾಕೆಂದ್ರೆ ಈ ರನ್ಯಾ ರಾವ್ ಅರೆಸ್ಟ್ ಆದ ನಂತರ ಆಕೆಯ ಮನೆಯಲ್ಲಿ ಅಂದ್ರೆ ಜತಿನ್ ರನ್ಯಾ ವಾಸವಾಗಿದ್ದಂತ ಮನೆಯಲ್ಲೇ 2.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಸಿಕ್ಕಿತ್ತು, 2 ಕೋಟಿ 6 ಲಕ್ಷ ರೂಪಾಯಿ ನಗದು ಸಿಕ್ಕಿತ್ತು. ಇಷ್ಟೊಂದು ಹಣವನ್ನ, ಇಷ್ಟೊಂದು ಚಿನ್ನವನ್ನ ಮನೆಯಲ್ಲಿ ಇಟ್ಕೊಳ್ಳುವಂತದ್ದು ಕೂಡ ಅಪರಾಧ ಆಗಿರುವಂತದ್ದು. ಹಾಗಾಗಿ ಈ ವ್ಯವಹಾರದಲ್ಲಿ ಎಲ್ಲ ಒಂದ್ ಕಡೆ ಜತಿನ್ ಕೂಡ ಭಾಗಿಯಾಗಿರ್ಬೋದಾ ಅಥವಾ ಈ ವಿಚಾರಗಳೆಲ್ಲವೂ ಕೂಡ ಆತರಿಗೆ ಗೊತ್ತಿತ್ತ ಅನ್ನುವಂತ ಒಂದಷ್ಟು ಅನುಮಾನಗಳಿರುವಂತದ್ದು. ಹಾಗಾಗಿ ಗುರುವಾರ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ದಾಖಲೆಗಳನ್ನ, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಅದಾದ ನಂತರ ನಿನ್ನೆ ಅವರದೇ ಫ್ಲಾಟ್ ಅಲ್ಲಿ ಇಡಿ ಅಧಿಕಾರಿಗಳು ಜತಿನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮನೆಯಲ್ಲಿ ಸಿಕ್ಕಂತಹ ಏನೋ ಚಿನ್ನ ಆಗ್ಲಿ ಅಥವಾ ಹಣ ಆಗ್ಲಿ ಅದರ ಮೂಲಗಳೇನು ಅದು ನಿಮಗೆ ಮಾಹಿತಿ ಇರಲಿಲ್ವಾ? ರನ್ಯಾ ರಾವ್ಗೂ ಮತ್ತೆ ತರುಣ್ಗೂ ಈಗಾಗಲೇ ಅರೆಸ್ಟ್ ಆಗಿದೆ, ಇಬ್ಬರಿದ್ದಾರೆ. ಅವರ ಮಧ್ಯೆ ಇದ್ದಂತ ಏನು ವ್ಯವಹಾರಗಳೇನು, ನಂಟೇನು, ಯಾವಾಗಿಂದ ಪರಿಚಯ, ಯಾವ ರೀತಿ ಪರಿಚಯ, ಅವರಿಬ್ರು ದುಬೈಗೆ ಹೋಗುವಂತದ್ದಾಗ್ಲಿ, ವ್ಯವಹಾರಗಳಾಗ್ಲಿ, ಈ ಬಗ್ಗೆ ನಿಮಗೆ ಏನು ಮಾಹಿತಿಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಒಂದು ಹವಾಲಾ ರೂಪದಲ್ಲಿ ದುಬೈಗೆ ಹಣವನ್ನ ಕಳಿಸಿ ಅಲ್ಲಿಂದ ಚಿನ್ನವನ್ನು ತೆಗೆದುಕೊಂಡು ಬಂದು ಅದನ್ನ ಬೇರೆ ರೀತಿಯಾಗಿ ಅವರು ಪ್ರಾಫಿಟ್ ಅನ್ನ ಮಾಡ್ಕೊಳ್ಳುವಂತದ್ದು, ಕಳಸಾಗಾಣಿಕೆ ಮಾಡುವಂತದ್ದು ಮಾಡ್ತಿದ್ದಾರೆ ಅನ್ನೋದಾದ್ರೆ ಒಂದೇ ಮನೆಯಲ್ಲಿದ್ದಂತ ಆರೋಪಿಯ ಜೊತೆ ವಾಸವಾಗಿದ್ದ ಸಂದರ್ಭದಲ್ಲಿ ಇದರಲ್ಲಿ ನಿಮಗೆ ಏನು ಮಾಹಿತಿಗಳಿದೆ, ಅದರಲ್ಲಿ ಯಾಕೆ ನೀವು ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಾವು ಭಾವಿಸಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಆ ನಿಟ್ಟಿನಲ್ಲಿ ಯಾಕೆಂದ್ರೆ ಈಗ ಏನು ಡಿಆರ್ಐ ಅಧಿಕಾರಿಗಳು ಕೇವಲ ಸ್ಮಗ್ಲಿಂಗ್ ಏನಿತ್ತು, ಸ್ಮಗ್ಲಿಂಗ್ ಸಿಂಡಿಕೇಟ್ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಹೋದ್ರೆ ಇದರಲ್ಲಿ ಹವಾಲಾ ಅನ್ನುವಂಥದ್ದೇನಿದೆ ಅದೆಲ್ಲ ಒಂದ್ ಕಡೆ ದೇಶದ ಆರ್ಥಿಕತೆಗೆ ಮೇಲೆ ಒಂದು ಧಕ್ಕೆ ತರುವಂತಹ, ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡುವಂತಹ ಒಂದು ವ್ಯವಹಾರ ಆಗಿರೋದ್ರಿಂದ ಹವಾಲಾ ವ್ಯವಹಾರ. ಸೊ ಆ ವ್ಯವಹಾರದಲ್ಲಿ ಇವರ ಪಾತ್ರ ಏನಿದೆ, ಅದರಲ್ಲಿ ಏನಾದರೂ ಬೇರೆ
ಬೇರೆ ರೀತಿಯಾದ ಮಾಹಿತಿಗಳು ಸಿಗಬಹುದಾ, ಜತಿನ್ ಪಾತ್ರ ಏನು, ಜತಿನ್ಗೆ ಈ ಒಂದು ಸಿಂಡಿಕೇಟ್ ನಲ್ಲಿ ಈ ಅವಾಲ್ದಲ್ಲಿ ಬೇರೆಯವರ ಪಾತ್ರದ ಬಗ್ಗೆ ಏನಾದರೂ ಮಾಹಿತಿಗಳಿರಬಹುದಾ, ಈ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಈಗಾಗಲೇ DRI ವಿಚಾರಣೆಗೆ ಬೆದರಿ ಹೈಕೋರ್ಟ್ ಮೊರೆ ಹೋಗಿದ್ದನ್ನು ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಜತಿನ್ ಅವರಿಗೆ CBI ಅಥವಾ EDಯ ತನಿಖೆಯ ಬಿಸಿ ಮುಟ್ಟುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರನ್ಯಾ ಅರೆಸ್ಟ್ ಆದ ನಂತರ ಇಲ್ಲಿ ಒಂದ್ ಕಡೆ ಕೇವಲ ಅಂದ್ರೆ ಈ ಏರ್ಪೋರ್ಟ್ ನಲ್ಲಿ ಯಾಕೆ ಸಿಕ್ಕಿ ಬಿದ್ದಿದ್ದರಿಂದ ಈ ಒಂದು ದೊಡ್ಡ ವ್ಯವಹಾರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇತ್ತು, ಹಣವನ್ನ ಯಾಕೆಂದ್ರೆ ದುಬೈನ ದಿನಾರ್ಗೆ ಎಲ್ಲಿ ಕನ್ವರ್ಟ್ ಮಾಡಲಾಗ್ತಾ ಇತ್ತು, ಎಷ್ಟರ ಮಟ್ಟಿಗೆ ಹಣ ತೆಗೆದುಕೊಳ್ತಾ ಇದ್ರು, ಹಣದ ಮೂಲ ಏನು, ಪ್ರಾಫಿಟ್ ದಾರರು ಯಾರು, ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾದ ವಿಚಾರ ಆಗಿ ಇಡೀ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅದರಲ್ಲಿ ಜತಿನ್ ಪಾತ್ರದ ಬಗ್ಗೆ ತಿಳಿದುಕೊಳ್ಳುವಂತ ವಿಚಾರದಲ್ಲಿ ಜತಿನ್ ಪಾತ್ರದ ಜೊತೆಗೆ ಜತಿನ್ಗೆ ಈ ಬಗ್ಗೆ ಏನೆಲ್ಲ ಮಾಹಿತಿಗಳು ಇರಬಹುದು ಅನ್ನುವಂಥದ್ದನ್ನ ಕಲೆ ಹಾಕ್ಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು. ನಿನ್ನೆ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ನೀವು ಅಗತ್ಯ ಬಿದ್ದರೆ ನಾವು ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.